ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎಂಬ ಚಲನಚಿತ್ರದ ಟಿಕೆಟ್ ಖರೀದಿಸುವಂತೆ ನ್ಯಾಯಬೆಲೆ ಅಂಗಡಿಯವರ ಮೇಲೆ ಒತ್ತಡ ಹೇರಲಾಗಿದೆ ಎಂಬ ಆರೋಪಕ್ಕೆ ಹೊಸ ತಿರುವು ಸಿಕ್ಕಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಸುದ್ದಿ ಪ್ರಸಾರದ ಬೆನ್ನಲ್ಲೇ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ನ್ಯಾಯಬೆಲೆ ಅಂಗಡಿಯವರು ನಮಗೆ ಯಾವುದೇ ಒತ್ತಡ ಹೇರಿಲ್ಲ ಎಂದು ಕೆಲವು ನ್ಯಾಯಬೆಲೆ ಅಂಗಡಿಯವರು ಸುದ್ದಿಗೋಷ್ಠಿ ನಡೆಸಿದರು. ಆದರೆ ಬಳಿಕ ಅಧಿಕಾರಿಗಳು ಟಿಕೆಟ್ ಖರೀದಿಸುವಂತೆ ಒತ್ತಡ ಹೇರಿರುವುದಾಗಿ ಹೇಳಲಾದ ಆಡಿಯೋ ನಮ್ಮ ಸುದ್ದಿವಾಹಿನಿಗೆ ಲಭ್ಯವಾಯಿತು. ಈ ಆಡಿಯೋ ಕುರಿತು ಕೊಪ್ಪಳ ಜಿಲ್ಲಾ ಆಹಾರ ಇಲಾಖೆಯ ಉಪನಿರ್ದೇಶಕರ ಗಮನಕ್ಕೆ ಸಂಪೂರ್ಣ ವಿಷಯ ತರಲಾಗಿತ್ತು. ಕೊಪ್ಪಳ ಜಿಲ್ಲೆ ಆಹಾರ ಇಲಾಖೆಯ ಉಪನಿರ್ದೇಶಕರ ಹೇಳಿಕೆಯಂತೆ ಸರ್ಕಾರದ ಆದೇಶ ಪ್ರಕಾರ ನ್ಯಾಯಬೆಲೆ ಅಂಗಡಿಯವರು ಟಿಕೆಟ್ ಖರೀದಿಸುವುದು ಕಡ್ಡಾಯವಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಆಡಿಯೋ ಈಗ ನಮ್ಮ ಸುದ್ದಿವಾಹಿನಿಗೆ ಲಭ್ಯವಾಗಿದೆ. ಅದರ ಸತ್ಯಾಸತ್ಯತೆ ಕುರಿತು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಬನ್ನಿ ಒಂದ್ಸರಿ ನೀವೇ ಕೇಳಿ. ಇದು ಅಂದ್ರೆ ಆ ಟಿಕೆಟ್ಗಳು ನಿಮಗೆ ಸೇಲ್ ಮಾಡಂತ ಹೇಳಿದ್ರ ಸರ್? ಸೇಲ್ ಮಾಡಂತಲ್ಲ, ಎಲ್ಲ ಅಂಗಡಿಗೆ ಒಯ್ದು ಕೊಡ್ರ ಬಾಸ್ ಮೀಟಿಂಗ್ನಾಗ ಹೇಳ್ಯಾರಲ್ರಿ. ಯಾರು ಹೇಳ್ಯಾರಿ ಮೀಟಿಂಗ್ನಾಗ? ಯಾರು ಹೇಳ್ಯಾರಿ? ನಾವು ಹೇಳಿದ್ರಿ ಎಲ್ಲರಿಗೆ. ನೀವ್ ಹೇಳಿರ? ಅಲ್ರಿ ಸಿನಿಮಾ ಟಿಕೆಟ್ ನಾಳೆ ಇನ್ನೊಬ್ಬ ಬರ್ತಾನ ಪಿಕ್ಚರ್ ತೆಗಿರಂತಾನ, ಅವ್ ಟಿಕೆಟ್ ಸೇಲ್ ಮಾಡಂತ ನಿಮ್ಗೆ ಹೇಳ್ತಾರ, ನೀವ್ ಮಾಡ್ತೀರ? ಹಂಗ ಇವ್ರ ವೆಂಕಟೇಶ್ ಅವ್ರ ಹಂಗೆ ಮಾಡಕ್ ಬರ್ತೈತಿ. ಅವ್ರ ಕಮಿಷನರ್ ಒಂದು ಮಾಡಿದ್ರಿ ಆರ್ಡರ್. ಹ್ಞೂನ್ರಿ, ಆಡೋದಕ್ಕೆ ನಾವು ಇದನ್ನ ಮಾಡಿದ್ವಿ. ಅಲ್ರಿ ಅದು ಆರ್ಡರ್ ಕಾಪಿ ನನಗೆ ಹಾಕ್ರಿ ಸರ್. ಕಮಿಷನರ್ ಆರ್ಡರ್ ಮಾಡಿದ್ದು ಸಹಕಾರ ಆರ್ಡ್ರಪ್ಪ ಅಂತೇಳಿ ಅವ್ರು ಆರ್ಡರ್ ಮಾಡ್ಯಾರ, ಅದು ಆ ಪ್ರಕಾರ ಸಹಕಾರ ಮಾಡಿ. ಅಲ್ರಿ ಅವ್ರು ಆರ್ಡರ್ ಹಾಕ್ಯಾರಲ್ಲ, ಅದು ಆರ್ಡರ್ ಕಾಪಿ ಹಾಕ್ರಿ ಸರ್. ಯಾಕಂದ್ರೆ ಇಲ್ಲಿ ಇದ್ರಾಗ ಏನಾಯ್ತು ಗೊತ್ತಂದ್ರೆ, ನೀವು ಮೇಡಮ್ ಅವ್ರು ಮಾತಾಡಿದ್ದು ಆಡಿಯೋ 2 ಹಾಕ್ಯಾರಿ. ತಗೊಳ್ಳೇಬೇಕು, ಇಲ್ಲಾಂದ್ರೆ ಡಿ ಅವ್ರಿಗೆ ಹೇಳ್ತೀವಿ, ಅವ್ರು ರಿಪೋರ್ಟ್ ಮಾಡ್ತೀವಿ ಅಂತೇಳಿ ಇದು ಮಾತಾಡಿದ್ದೈತಿ. ಇದೆಲ್ಲ ಆಕ್ಷನ್ ಮಾಡ್ತೀನಂತ ಅಲ್ರಿ, ಆಕ್ಷನ್ ಮಾಡ್ತೀನಂತ ಹೇಳಿರಿ ಇದ್ರಲ್ಲಿ. ನೀವು ಯಾರು ಆಕ್ಷನ್ ಮಾಡ್ಕೊಂತ ಡಿ ಅವ್ರು ಆಕ್ಷನ್ ಮಾಡ್ತಾರ ನೋಡಪ್ಪ, ನಾವು ಬರ್ದು ಕೊಡ್ತೀವಿ. ಟಿಕೆಟ್ ಸೇಲ್ ಮಾಡೋದಕ್ಕೂ ನಿಮ್ಮ ಇಲಾಖೆಗೂ ಆಕ್ಷನ್ ಮಾಡೋದಕ್ಕೆ ಏನ್ ಸಂಬಂಧ ಅಂತ ನಾವು ಯಾವ್ದ್ರಲ್ಲಿ ಆಕ್ಷನ್ ಮಾಡ್ರಂತ ಹೇಳಿಲ್ಲ. ಯಾರು ತಗೊಂಡಿಲ್ಲಪ್ಪ ಅವ್ರ ಹೆಸರು. ಅದನ್ನ ಯಾಕೆ ಕಳಿಸ್ತೀರಿ ಅಂತ ನಾನ್ ಕೇಳ್ತಾ ಇರೋದು. ಸಿನಿಮಾ ಟಿಕೆಟ್ ಸೇಲ್ ಮಾಡಕೈತೇನ್ರಿ ನಿಮ್ಮ ಇಲಾಖೆ? ಟಿಕೆಟ್ ಸೇಲ್ ಮಾಡೋದಲ್ರಿ ಅದು, ಸಪೋರ್ಟ್ ಮಾಡ್ರಂತೇಳಿ. ಅದನ್ನೇ ಯಾಕೆ ಅದು ಆರ್ಡರ್ ಕಾಪಿ ಹಾಕ್ರಿ ನನಗೆ, ನಾನು ಆಮೇಲೆ ಮಾತಾಡ್ತೀನಿ. ಅಲ್ಲಪ್ಪ, ನಾನು ನಿಮಗೆ ಅಂಗಡಿಯಾಗ ಕಂಪಲ್ಸರಿ ಟಿಕೆಟ್ ಮಾಡಿಸ್ರಿ ಅಂತ ಯಾವಾಗ ಹೇಳಿದ್ನಾ? ಕಂಪಲ್ಸರಿ ಅಂತ ಹೇಳಿ ಸರ್. ಅಂಗಡಿಯಾಗ ಹೋಗ್ಲಿ, ಅಂಗಡಿಯಾಗ ಟಿಕೆಟ್ ಮಾಡಿಸ್ರಿ ಅಂತ ಹೇಳಿನ ನಿಮಗೆ? ಇಲ್ಲ ಸರ್, ನೀವು ನಾಗರತ್ನಮ್ಮಯ್ಯನ ಡಿ ಹೇಳ್ಯಾರೆ ಟಿಕೆಟ್ ತಗೊಂಡ್ರ ರೇಷನ್ ಅಂತ ಹಂಗೆ ಹೇಳಿಲ್ಲ ಸರ್. ಕಮಿಷನರ್ ಒಂದು ಆರ್ಡರ್ ಮಾಡ್ಯಾರಿ, ಅದ್ರ ಮೇಲೆ ಸ್ವಲ್ಪ ಅನೌನ್ಸ್ ಮಾಡಿ ಕೊಡ್ರ ಅಂತ ಹೇಳಿ. ಕಮಿಷನರ್ ಲೆಟರ್ನಾಗ ಸಹಕಾರ ನೀಡಿ ಅಂತ ಇತ್ತು, ಕರೆಕ್ಟಾ? ಹೌದಾ? ಅಷ್ಟು ಬಿಟ್ರೆ ಅಂಗಡಿ ಟಿಕೆಟ್ ಮಾಡ್ಬೇಕು ಅಂತ ಅದೇನಿಲ್ಲ. ನಾನು ನಿಮಗೆ ಮೆಸೇಜ್ ಹಾಕಿ ಸುಮಾರು 3-4 ದಿನ ಆಗಿರ್ಬೇಕು ಈಗ. ನಾನು ಯಾವುದು ಒಟ್ಟ ನ್ಯಾಯಬೆಲೆ ಅಂಗಡಿಯಲ್ಲಿ ಯಾವ ಕಾರಣಕ್ಕೂ ಯಾವುದು ಟಿಕೆಟ್ ಮಾರಬಾರ್ದು ಹಂಗಂತ ಹೇಳಿ ನಿಮಗೆ ಗ್ರೂಪಿಗೆ ಮೆಸೇಜ್ ಹಾಕಿ 3-4 ದಿನ ಆಯ್ತು ಅಲ್ವಾ? ಯಾವುದು ಟಿಕೆಟ್ ಯಾವುದು ಅಂತದೇನು ಮಾಡಬಾರ್ದು, ಮಾಡ್ಕೊಡ್ದು ಅಂತ ಯಾವ್ದು ನಡಿಕೊಡ್ದು ಅಂತ ಹೇಳಿ ಸರ್. ಇತ್ತಿತ್ಲಾಗಿಂದ ಅಲ್ಸದ ಅಷ್ಟೇ ಫಸ್ಟ್ನೇದ್ರ ಅದು. ಅಲ್ಲ ಫಸ್ಟ್ನೇದಾಗ್ಲಿ ಹಾಕಿದ್ಮೇಲೆ ನಾನು ಯಾರಿಗೆ ಹೇಳಕ್ ಹೋಗಿಲ್ಲ ಸರ್. ಫಸ್ಟ್ನೇದಾಗ್ಲಿ ನೀನು ನಾಗರತ್ನಮ್ಮ ಮಾತಾಡಿದ್ರೆ ರೆಕಾರ್ಡ್ ಐತೆ ಅಂತ ಡಿ ಅವ್ರು ಹೇಳ್ಯಾರ ಅಂತ ಹೇಳಿ. ಡಿ ಅವ್ರು ಹೇಳ್ಯಾರ ಅಂತ ಹಿಂಗ ಅದೇ ಸರ್. ಅವ್ರಿಗೆ ನಾನೇನು ರಿಪೋರ್ಟ್ ಹಾಕ್ತಿವಿ. ಅದಲ್ಲ ಟಿಕೆಟ್ ಕಾರ್ಡ್ದಾರ ತಗೊಳ್ಳಿಲ್ಲ ಅದು ಯಾಕೆ ರಿಪೋರ್ಟ್ ಹಾಕ್ತೀರಿ? ರಿಪೋರ್ಟ್ ಅಲ್ಲ ಸರ್, ಟೋಟಲ್ ಎಷ್ಟು ತಗೊಂಬಂದಿವಿ ಅದಕ್ಕೆ ರಿಪೋರ್ಟ್ ಕೊಡ್ಬೇಕಾಗತ್ತೆ. ಆಫೀಸಿಗೆ ತಗೊಂಡು ಹೋರಪ್ಪ ಅಂತ ಹೇಳಿ ಸರ್. ಅಲ್ರಿ ಅದಕ್ಕೆ ಹೇಳ್ತೀರಿ ಅದನ್ನ ತಗೊಂಡೋಗ್ರಿ ಅಂತ ಸರ್. ಇವರು ಮಾತಾಡಿ ಸಂಭಾಷಣೆಯಲ್ಲಿ ಏನಿದೆ ಸರ್, ಡಿ ಅವರಿಗೆ ರಿಪೋರ್ಟ್ ಆಗ್ತಾ ಅಲ್ಲಿ ಉತ್ತರ ಕೊಡು ನೀವು ಅಂತೇಳಿ ಗದರಿಸ್ತಾರ ಇವರು. ಆಯ್ತಾಯ್ತು, ಈಗ ಹೇಳಕತ್ತೀನಿ ಬಿಡ್ರಿ ಅವ್ರಿಗೆ. ನಾಗರತ್ನಮ್ಗೂ ಹೇಳ್ಬಿಡಪ್ಪ, ಅದು ಕಮಿಷನರು ಸಹಕಾರ ನೀಡ್ರಿ ಅಂತ ಅಷ್ಟೇ ಹೇಳಿದ್ರು ಅಲ್ವಾ? ಹೌದು ಸರ್. ಅದು ಯಾವುದೇ ಕಾರಣಕ್ಕೂ ರೇಷನ್ ಅಂಗಡಿಯಲ್ಲಿ ಟಿಕೆಟ್ ಮಾರಾಟ ಮಾಡ್ಕೊಡ್ದು. ಯಾವುದೇ ಹಂಗಿದ್ನಪ್ಪ ಅಂದ್ರೆ ಅಂಗಡಿ ಮೇಲೆ ರಿಪೋರ್ಟ್ ಹಾಕ್ರಿ. ಹ್ಞೂ ಸರ್. ನಾಗರತ್ನಮ್ಗೂ ಹೇಳ್ಬಿಡು.
ಹ್ಞೂ ಸರ್ ಯಾವುದೇ ಈ ಹಂಗೇನು ಇತ್ತಪ್ಪ ನಿಮಗೆ ಮೆಸೇಜ್ ಹಾಕಿ ಸುಮಾರು 4 ದಿವಸ ಆಯ್ತು ನನಗೆ ಯಾವುದೇ ಅಂಗಡಿಯಲ್ಲಿ ಹಾಕಿರಿ ಹಾಕಿರಿ ಸರ್ ಅವಲ್ಲೇ ಸರ್ ಅವಲ್ಲಿಂದ ನಾವು ಯಾರಿಗೂ ಹತ್ತಕ್ಕೆ ಹೋಗಿಲ್ಲ ಸರ್. ಸರಿ ಅಕಸ್ಮಾತ್ ಹಾಕಿದ್ ಮತ್ತೆ ಯಾರಾದ್ರೂ ರೇಷನ್ ಅಂಗಡಿ ಮಾರ್ತಿದ್ರೆ ಅವ್ರ ಮೇಲೆ ರಿಪೋರ್ಟ್ ಹಾಕಿ. ಸರ್ ಇವ್ರು ಇವಾಗ ಮಾತಾಡಿದಾರಲ್ರಿ ಇವ್ರ ಮೇಲೆ ಏನ್ ಕ್ರಮ ಕೈಗೊಳ್ತೀರಿ ಸರ್? ಇಲ್ರಿ ಅವಾಗ ಕಮಿಷನರ್ ಸಹಕಾರ ನೀಡಿ ಅಂತ ಹೇಳ್ತಾರಲ್ಲ ಅದಕ್ಕೆ ಆ ರೀತಿ ಹೇಳಿದಾರೆ. ಇವ್ರ ಮ್ಯಾಗ ಏನು ಕ್ರಮ ಕೈಗೊಳ್ಳೋಕೆ ಬರೋದಿಲ್ಲ. ಹ್ಞೂ ರೀ. ಆ ಸಹಕಾರ ನೀಡಿನ ಹೋಲ್ಡ್ ಇರೋದಕ್ಕೆ ಹಂಗಾಗಿ ಹಂಗ್ ಮಾಡಿದಾರೆ ಅಷ್ಟೇ ಅವರು. ಹ್ಞೂ ಸರ್. ಇಮಿಡಿಯೇಟ್ ಆಗಿ ನಾವು ಅದನ್ನ ಆ ತರ ಏನು ಮಾಡೋ ಅವಶ್ಯಕತೆ ಇಲ್ಲ. ಇಚ್ಛೆ ಕಾರ್ಡರ್ ಯಾರಾದ್ರೂ ಇಚ್ಛೆ ಇದ್ರೆ ಅವ್ರಾಗಿ ಬೇಕಾದ್ರೆ ತೇಟಗಳು ಟಿಕೆಟ್ ಮಾಡ್ಲಿ, ಅಂಗಡಿಯಾಗ ಹಾಕೊಂಡ್ಕೊ ಮಾರ್ಕೊಡುದು. ಸರ್ ನೀವು ಮೆಸೇಜ್ ಹಾಕಿಂದ ಯಾರಿಗೂ ಹೇಳಕ್ ಹೋಗಿಲ್ಲ ಸರ್ ನಾನು, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿವ. ಸರಿಯಪ್ಪ ಆಯ್ತು. ಸರ್ ಧನ್ಯವಾದಗಳು ಸರ್. ಓಕೆ.